ನಮಸ್ಕಾರ ಗುರುಗಳೇ. सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमाजं नृहजमहममेजं ध्येयमाम्नायगेयं सदजमसदजेजं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशद प्रभाजालोल्लासोपहत सकलावत्यतमसे जगज्जन्मस्थेम प्रलयरचनाशील वपुषे नमो शेषाम्नाय स्मृतिहृदय दीप्ताय हरये येन प्रादुरभावि भूमिवनजे व्यस्तारिगो सन्ततिः प्राबोधिश्रुति पंकजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 124ನೆಯ ಸುಧಾಮೂಲ. ಈಗ ಅನುವ್ಯಾಖ್ಯಾನ ಶ್ಲೋಕವನ್ನ ಮೊದಲಿಗೆ ನೋಡೋಣ. ಯದಿ ನೈತಾದೃಶಂ ಗ್ರಾಹ್ಯಂ ಅಸುಖತ್ವಾನಿವರ್ತನಾತ್ ಅಸತ್ವಾಜ್ಞಾನತಾದೇಶ್ಚ ಸ್ಯಾತ್ ಅಸತ್ವಾದಿಕಂ ತದಾ. ಯದಿ ನೈತಾದೃಶಂ ಗ್ರಾಹ್ಯಂ ಅಂತ ಅಂದ್ರೆ ಸರ್ವಜ್ಞ, ಸರ್ವೇಶ್ವರ, ಸರ್ವಾಂತರ್ಯಾಮಿ ಅಂತೆಲ್ಲ ದೇವರನ್ನ ಕರಿತೀವಿ. ಸರ್ವಜ್ಞ ಅಂದ್ರೆ ಎಲ್ಲ ತಿಳಿದಿರೋನು, ಸರ್ವೇಶ್ವರ ಅಂದ್ರೆ ಎಲ್ಲರಿಗೂ ಒಡೆಯ, ಸರ್ವಾಂತರ್ಯಾಮಿ ಅಂದ್ರೆ ಎಲ್ಲರ ಒಳಗೆ ಇದ್ದು ನಿಯಮನ ಮಾಡ್ತಾರೆ, ಅಂತರ್ಯಾಮಿಯಾಗಿರ್ತಾರೆ. ಈ ಎಲ್ಲಾ ಪದಗಳಿಗೆ ಏನರ್ಥ? ಬ್ರಹ್ಮನಲ್ಲಿ ಕೇಳಿಸ್ತಾ ಇದೆ ಪದ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತ ಹೇಗಿದೆಯೋ, ಏಷ ಸರ್ವಜ್ಞ, ಏಷ ಸರ್ವೇಶ್ವರ, ಏಷ ಸರ್ವಾಂತರ್ಯಾಮಿ ಅಂತೆಲ್ಲ ನಮಗೆ ವೇದವಾಕ್ಯಗಳಲ್ಲಿ ಕೇಳುತ್ತೆ. ಈ ಮಾತುಗಳಿಗೆ ಏನರ್ಥ? ಭಗವಂತ ಸರ್ವಜ್ಞ ಅಂದ್ರೆ ಅವನು ಅಸರ್ವಜ್ಞ ಅಲ್ಲ ಅಂತ ಅರ್ಥ. ಹಾಗೆ ಭಗವಂತ ಸರ್ವೇಶ್ವರ ಅಂದ್ರೆ ಅವನು ಅಲ್ಪೇಶ್ವರ ಅಲ್ಲ, ಸರ್ವೇಶ್ವರ, ಎಲ್ಲರಿಗೂ ಒಡೆಯ ಅವನು ಅಂತ ಅರ್ಥ. ಅಂದ್ರೆ ಕಡಿಮೆ ಜನಕ್ಕೆ ಒಡೆಯ ಅಲ್ಲ, ಒಡೆಯ ಅಲ್ವೇ ಅಲ್ಲ ಅಂತಲ್ಲ ಅಂತ ಅರ್ಥ ಹೊರತು ಸರ್ವೇಶ್ವರ ಅಂತ ಹೇಳಲ್ಲ. ಒಡೆಯ ಅಲ್ಲ ಅನ್ನೋದನ್ನ ಒಪ್ಪಲ್ಲ ಅಷ್ಟೆ. ಅಂದ್ರೆ ಅವನು ಈಶ್ವರನಲ್ಲ ಅನ್ನೋದನ್ನ ಒಪ್ಪಲ್ಲ. ಅದೇ ರೀತಿ ಸರ್ವಾಂತರ್ಯಾಮಿ ಅಂದ್ರೆ ಅವನು ಎಲ್ಲರ ಒಳಗಡೆ ಇಲ್ಲ ಅಂತ ಒಪ್ಪಲ್ಲ, ಹಾಗಂತ ಇದೆ ಅಂತ ಒಪ್ಪಲ್ಲ, ಹೀಗೆ ಇಲ್ಲ ಅಂತ ಒಪ್ಪಲ್ಲ ಅಂತಷ್ಟೆ. ಅಂತೂ ನಿವೃತ್ತಿ
ಅಸರ್ವಜ್ಞ ಅಲ್ಲ, ಮತ್ತೆ ಅಶಕ್ತಿ ಇಲ್ಲ. ಹೀಗೆ ಈ ಪ್ರಮೇಯಂ ಯದಿನ ಗ್ರಾಹ್ಯಂ, ಇಂಥ ವಿಷಯವನ್ನ ನೀವು ಒಪ್ಪದೇ ಇದ್ರೆ, ಒಂದ್ ವೇಳೆ ವಾಸ್ತವಿಕವಾಗಿ ಅವ್ರು ಒಪ್ಪಲ್ಲ. ಹೀಗೆ ಸರ್ವಜ್ಞ ಪದಕ್ಕೆ ಏನರ್ಥ, ಬ್ರಹ್ಮನಲ್ಲಿ ಸರ್ವಜ್ಞತ್ವ ಅನ್ನೋ ಗುಣ ಇದೆ ಅಂತ ಒಪ್ಪಬೇಕು ನಮ್ ತರ. ಆದ್ರೆ ಅವ್ರು ಹಾಗೆ ಒಪ್ಲಿಲ್ಲ. ನೀವ್ ಅದನ್ನೇ ಕನಿಷ್ಠ ಪಕ್ಷ ಏನಂತ ಒಪ್ಬೇಕು, ದೇವರು ಸರ್ವಜ್ಞ ಅಂದ್ರೆ ಅಸರ್ವಜ್ಞ ಅಲ್ಲ ಅಂತ ಹೀಗೆ ಒಪ್ಪಬೇಕು. ಹೀಗೆ ಒಪ್ಪಿ ನೀವೇನ್ ಮಾಡ್ಬೇಕು ಅಂದ್ರೆ, ಆ ವಾಕ್ಯಗಳನ್ನು ಕೂಡ ತತ್ವಾವೇದಕ ವಾಕ್ಯ ಅಂತ ಒಪ್ಬೇಕು. ಅಂದ್ರೆ ಅದ್ವೈತಿಗಳು ಎರಡು ರೀತಿ ವಿಭಾಗ ಮಾಡಿದ್ರು, ಒಂದು ತತ್ವಾವೇದಕ, ಅತತ್ವಾವೇದಕ ಅಂತ. ಅಂದ್ರೆ ವೇದದಲ್ಲಿ ಎರಡು ತರ ವಾಕ್ಯ ಸಿಗತ್ತೆ. ಒಂದು ತರ ವಾಕ್ಯಗಳು ಪ್ರಮಾಣ, ಅದು ತತ್ವಾವೇದಕ. ಇನ್ನೊಂದನ್ನು ಪ್ರಮಾಣ ಅಂತ ಒಪ್ತಾರೆ, ಅದು ಸುಮ್ನೆ ಹೆಸರಿಗೆ ಸುಳ್ಳು ಪ್ರಮಾಣ. ಯಾಕಂದ್ರೆ ಆ ಪ್ರಮಾಣ ಅಂತ ಒಪ್ತಾರೆ, ಆದ್ರೆ ಹೇಳೋದು ಮಾತ್ರ ಸುಳ್ಳು ಅಂತ ಹೇಳ್ತಾರೆ. ಅದರಿಂದ ನಿಜವಾದ ಪ್ರಮಾಣ ಅಲ್ಲ. ಎರಡು ತರ ಒಪ್ಪಿದ್ದಾರೆ. ಕೆಲವು ವೇದ ವಾಕ್ಯ ಅದು ಪ್ರಮಾಣ, ಕೆಲವು ವೇದ ವಾಕ್ಯ ಪ್ರಮಾಣ ಅಲ್ಲ. ಆದ್ರೆ ಪ್ರಮಾಣ ಅಲ್ಲ ಅಂತ ಒಪ್ಪಿದ್ರೆ, ಯಾರಾದ್ರೂ ಆಕ್ಷೇಪ ಮಾಡಿದ್ರೆ ಅದ್ವೈತ ಸಿದ್ಧಾಂತ ಅದು ವೈದಿಕ ಸಿದ್ಧಾಂತ, ವೇದವನ್ನ ಅವರು ಪ್ರಮಾಣ ಅಂತ ಒಪ್ಪಿದ್ದಾರೆ, ವೇದ ಮತ ಪ್ರಚಾರ ಮಾಡಿದವರು ಅಂತ. ಆದ್ರಿಂದ ವೈದಿಕ ಸಿದ್ಧಾಂತ ಅಂತ ಇರೋರು ಕೆಲವು ವೇದ ವಾಕ್ಯ ಪ್ರಮಾಣ ಅಲ್ಲ ಅಂದ್ರೆ ತಪ್ಪಾಗ್ಬಿಡತ್ತೆ. ಅದಕ್ಕೆ ಅವ್ರೇನ್ ಬುದ್ಧಿವಂತಿಕೆ ಮಾಡ್ತಾರೆ, ಪ್ರಮಾಣ ಅಂತ ಒಪ್ತಾರೆ ಸುಮ್ನೆ ಹೆಸರಿಗಷ್ಟೇ. ಆದ್ರೆ ಅತತ್ವಾವೇದಕ, ಅದು ನಿಜವಾದ ತತ್ವ ತಿಳಿಸಲ್ಲ, ಏನೋ ಅಂತ ತಿಳಿಸತ್ತೆ ಬೇರೆದಷ್ಟೇ. ಅದು ತಪ್ಪಾಗಿ ತಿಳಿಸೋದು, ಅದು ಸುಳ್ಳನ್ನು ತಿಳಿಸೋದು ಅಂತ ಅಭಿಪ್ರಾಯ ಅಷ್ಟೇ. ಅಂದ್ರೆ ದೇವರ ಬಗ್ಗೆ ತಿಳಿಸೋ ವಾಕ್ಯ ಇದ್ರೆ ಅದು ತತ್ವಾವೇದಕ. ದೇವರನ್ನ ಬಿಟ್ಟು ಬೇರೆ ಜಗತ್ತಿನ ಬಗ್ಗೆ ಯಾವ್ದನ್ನ ಬೇಕಾದ್ರೂ ತಿಳಿಸ್ಲಿ ಆ ವೇದ ವಾಕ್ಯ, ಅದು ತತ್ವಾವೇದಕ ಅಲ್ಲ, ಅತತ್ವಾವೇದಕ ಅಂತ ಒಪ್ಪಿದ್ದಾರೆ. ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಇದು ದೇವರ ಬಗ್ಗೆ ತಿಳಿಸ್ತಾ ಇದೆ ಈ ವಾಕ್ಯ, ಆದ್ರಿಂದ ಇದು ತತ್ವಾವೇದಕ, ಇದು ಸರಿ ಇದೆ. ಒಂದ್ ಸರ್ವಜ್ಞ, ಒಂದ್ ಸರ್ವೇಶ್ವರ ಎಲ್ಲ ತಿಳಿಸ್ತಾ ಇದೆ. ಏಷ ಸರ್ವಜ್ಞ ಏಷ ಸರ್ವೇಶ್ವರ, ಅದು ಕೂಡ ಹಾಗೆ ಒಪ್ಪಬೇಕು ನೀವು, ತತ್ವಾವೇದಕ ಅಂತ. ಆದ್ರೆ ಸತ್ಯಜ್ಞಾನವನಂತಂ ಬ್ರಹ್ಮ ಅನ್ನೋ ವಾಕ್ಯ ಸತ್ಯ ಜ್ಞಾನ ಅನಂತ ಅಂತ ತಿಳಿಸ್ತಾ ಇದೆ, ಅದು ತತ್ವಾವೇದಕ, ದೇವರ ಬಗ್ಗೆ ಹೇಳ್ತಾ ಇದೆ. ಆದ್ರೆ ಏಷ ಸರ್ವಜ್ಞ ಏಷ ಸರ್ವಾಂತರ್ಯಾಮಿ ಅಂತ ಈ ವಾಕ್ಯಗಳಿದೆಯಲ್ಲ, ಇದು ತತ್ವಾವೇದಕ ಅಂತ ಒಪ್ಪಿಲ್ಲ. ಅಂದ್ರೆ ಇದು ತಿಳಿಸುವಂತದ್ದು ತತ್ವ ಅಂತ ಅವನು ಒಪ್ಪಿಲ್ಲ. ಯಾಕೆಂದ್ರೆ ಇದು ದೇವರ ಬಗ್ಗೆ ಹೇಳ್ತಾ ಇಲ್ಲ, ಸತ್ಯ ಜ್ಞಾನ ಅನಂತ ಅಂತ ದೇವರ ಬಗ್ಗೆ ಹೇಳಿದೆ. ಇದು ಏಷ ಸರ್ವಜ್ಞ ಏಷ ಸರ್ವಾಂತರ್ಯಾಮಿ ಅಂತ ಹೇಳಿದ್ದು ಆ ಪರಮಾತ್ಮನ ಬಗ್ಗೆ, ಸಗುಣ ಬ್ರಹ್ಮನ ಬಗ್ಗೆ, ಅಂದ್ರೆ ಕೃಷ್ಣ ರಾಮ ಇಂಥವರ ಬಗ್ಗೆ ಹೇಳಿತ್ತು. ಅಂತೂ ಬ್ರಹ್ಮನಲ್ಲಿ ಕೆಲವು ವಾಕ್ಯಗಳನ್ನ ನೀವು ಒಪ್ಪೋದಿದ್ರೆ, ಕೆಲವು ವಾಕ್ಯ ಯಾಕೆ ಒಪ್ಪಲ್ಲ, ಅದನ್ನೂ ಒಪ್ಪಿ ಅಂತ ನಮ್ಮ ಅಭಿಪ್ರಾಯ. ಹಾಗಾದ್ರೆ ಏನಾಯ್ತು, ನೀವು ಏಷ ಸರ್ವಜ್ಞ ಏಷ ಸರ್ವಾಂತರ್ಯಾಮಿ ಅನ್ನೋ ಕೆಲವು ವಾಕ್ಯಗಳನ್ನ ಅದು ತತ್ವ ತಿಳಿಸ್ತಾ ಇಲ್ಲ, ಅದೇನೋ ಬೇರೆ ತಿಳಿಸ್ತಾ ಇದೆ ಅಂತ ಒಪ್ಪೋದಿದ್ರೆ, ಸತ್ಯಂ ನಾದಮನಂತಂ ಬ್ರಹ್ಮ ಅನ್ನೋ ವಾಕ್ಯನೂ ಅಷ್ಟೇ, ಅದು ಏನೋ ಬೇರೆ ಅರ್ಥ ತಿಳಿಸ್ತಾ ಇದೆ, ಅದು ತತ್ವವನ್ನು ತಿಳಿಸ್ತಾ ಇಲ್ಲ, ನಾವು ಆಕ್ಷೇಪ ಮಾಡ್ತೀವಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಆನಂದ ಸತ್ಯ ಜ್ಞಾನ ಅನಂತ ಅಂತಿದೆ, ಅಥವಾ ಆನಂದಂ ಬ್ರಹ್ಮ ಅಂತ ವಾಕ್ಯ ನಮಗ್ ಸಿಗತ್ತೆ. ಬ್ರಹ್ಮನಲ್ಲಿ ಆನಂದ ಇದೆ ಅಂತ ಏನರ್ಥ, ಆನಂದ ಇದೆ ಅಂತ ಹೇಳಿಕ್ ಹೊರಟ್ಲಿಲ್ಲ, ಅನಾನಂದ ಇಲ್ಲ ಅಂತ ಹೇಳಿಕ್ ಕೊಟ್ಟಿದೆ. ಅಂದ್ರೆ ಅಸುಖ ಇಲ್ಲ. ಅದೇ ಹೇಳಿದೆ ಅವತ್ತಿನ ದಿವಸ, ದುಃಖ ಇಲ್ಲ ಅನ್ನೋದೇ ಸುಖ ದೇವರಿಗೆ. ಸುಖ ಇದೆ ಅಂತ ಒಪ್ಪಲ್ಲ, ಸುಖ ಇದೆ ಅನ್ನೋದ್ರ ಅಭಿಪ್ರಾಯ ಏನು, ಅವನಿಗೆ ದುಃಖ ಇಲ್ಲ, ಅಸುಖ ಇಲ್ಲ ಅಂತ ಅರ್ಥ. ಹಾಗೆ ಸತ್ಯ ಅಂದ್ರೇನು, ಅಸತ್ಯ ಅಲ್ಲ. ಜ್ಞಾನ ಅಂದ್ರೆ ಅಜ್ಞಾನ ಇಲ್ಲ. ಆತ್ಮ ಅಂದ್ರೆ ಅನಾತ್ಮನಲ್ಲ. ಹೀಗೆ ಅರ್ಥ ಮಾಡ್ಬೇಕು. ಯಾವಾಗ ಈ ರೀತಿ ಬೇರೆ ಪದಗಳಿಗೆ ಅರ್ಥ ಮಾಡ್ತೀರಿ, ಯಾಕೆ ಸರ್ವಜ್ಞ ಸರ್ವಾಂತರ್ಯಾಮಿ ಸರ್ವೇಶ್ವರ ಅನ್ನೋದಕ್ಕೆ ಯಾಕೆ ಅರ್ಥ ಮಾಡಲ್ಲ, ಅದಕ್ಕೂ ಮಾಡಿ ಅಂತ ಇಷ್ಟು ಈ ಆಕ್ಷೇಪದ ಸಾರ. ಇದಾಗಿ ಬೇಡ, ಇದೊಂದು ಮುಂದಿನ ಸುಧಾಮೂಲಕ್ ಬಂದಿದೀವಿ, 125ನೆಯ ಸುಧಾಮೂಲ. ಇದರಲ್ಲಿ ಪ್ರಾರಂಭ ಮಾಡ್ತಾ, ಮಾಭೂತ್ ಆನಂದಾದಿ ಪದಾನ ಅಸುಖತ್ವಾದಿ ವ್ಯಾವರ್ತಕತ್ವಂ ಕೋ ದೋಷ ಇತ್ಯತ ಆಹ ಅಸುಖತ್ವೇತಿ. ಈಗ ಒಂದ್ ವೇಳೆ ಒಪ್ಲಿಲ್ಲ ಅಂತ ಇಟ್ಕೊಳ್ಳಿ, ಏನಂತ, ಸತ್ಯ ಪದಕ್ಕೆ ಅಸತ್ಯ ಅಲ್ಲ ಅಂತ ಒಪ್ಪಿಲ್ಲ, ಜ್ಞಾನ ಪದಕ್ಕೆ ಅಜ್ಞಾನ ಅಲ್ಲ ಅಂತ ಒಪ್ಪಿಲ್ಲ. ಹೀಗೆಲ್ಲ ನೀವು ಒಪ್ಪದೇ ಇದ್ರೆ ಆಗ ಏನಾಗತ್ತೆ ಅಂತ ಹೇಳ್ತೀವಿ, ದೋಷ ಕೊಡ್ತೀವಿ. ಏನಾಗತ್ತಾಗ ನೀವ್ ಈ ರೀತಿ ಒಪ್ಪದೇ ಇದ್ರೆ, ಅಯಂ ಭಾವ ಅಂತ ಅದನ್ನ ಬಿಡಿಸ್ತಾರೆ. ಬ್ರಹ್ಮಣಿ ತಾವತ ಅಸತ್ವಾದಿಕಂ ಪ್ರಸಕ್ತ. ಅಂದ್ರೆ ದೇವರನ್ನು ನೋಡಿದಾಗ ಒಬ್ಬ ಹೇಳ್ದ, ದೇವರ ಅನ್ನೋ ವಸ್ತುನೇ ಇಲ್ಲ ಜಗತ್ನಲ್ಲಿ, ದೇವರು ಅಸತ್ಯ, ಅದಿಲ್ಲ ಅಂತ ಒಬ್ಬ ಹೇಳ್ದ, ದೇವರೊಬ್ಬ ಸುಳ್ಳು ಅದು ಅಂತ. ಹಾಗಾದ್ರೆ ದೇವರಲ್ಲಿ ಕೆಲವ್ರು ಏನ್ ತಿಳ್ಕೊಂಡ್ರು, ಇದು ಅಸತ್ಯವಾದ ಪದಾರ್ಥ, ದೇವರು ಅನ್ನೋದು ಅದು ಜಗತ್ನಲ್ಲಿ ಇಲ್ಲ ಅಂತ ತಿಳ್ಕೊಂಡ್ರು. ಆಗ ನಾವೇನ್ ಮಾಡ್ಬೇಕು, ತಿಳಿಸ್ಬೇಕು, ನೋಡು ದೇವರನ್ನ ಅಸತ್ಯ ಅಂತ ನೀ ಹೇಳ್ತಾ ಇದ್ದಿ, ಆದ್ರೆ ಅಸತ್ಯ ಅಲ್ಲ, ಅಸತ್ಯ ಅಲ್ಲ ಅಂತ ತಿಳಿಸ್ಬೇಕಾಗಿದೆ.
ಅಸತ್ಯ ಅಲ್ಲ ಅಂತ ತಿಳಿಸಬೇಕಾದ್ರೆ ಒಂದು ವಾಕ್ಯ ಬೇಕು. ಯಾವ್ದದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ವಾಕ್ಯದಲ್ಲಿ ಸತ್ಯ ಪದಕ್ಕೆ ಅಸತ್ಯ ಅಲ್ಲ ಅಂತ ಅರ್ಥ ಹೇಳಲೇಬೇಕು ನೀನು. ಒಂದ್ ವೇಳೆ ಅರ್ಥ ಹೇಳದೆ ಇದ್ರೆ ಹಾಗಾದ್ರೆ ದೇವರಲ್ಲಿ ಅಸತ್ಯ ಒಬ್ಬ ಹೇಳ್ದ, ಅವ್ನ್ ದೇವರ ಅಸತ್ಯ ಅಂದ, ಅದನ್ನ ಇಲ್ಲ ಅಂತ ಹೇಳೋ ಒಂದು ವೇದ ವಾಕ್ಯ ಸಿಗಲ್ಲ ಅಂದ್ರೆ ನಿನ್ನ ಪಕ್ಷದಲ್ಲಿ ದೇವರನ್ನ ಅಸತ್ಯ ಅಂತ ಒಪ್ಕೊಂಡಾಗಾಯ್ತು. ಅದು ನಿನ್ನ ಮತಕ್ಕೆ ವಿರುದ್ಧ. ದೇವರನ್ನ ಸತ್ಯ ಅಂತ ಒಪ್ಪೋ ನೀನೇ ಅಸತ್ಯ ಅಂತ ಒಪ್ಪೋ ಹಾಗೆ ಮಾಡಿದಿ. ಯಾಕೆ ಅಂದ್ರೆ ವೇದ ವಾಕ್ಯಗಳಿಗೆ ಅರ್ಥ ಹೇಳಲಿಲ್ಲ ನೀನು ಸರಿಗೆ. ಸತ್ಯ ಅನ್ನೋದಕ್ಕೆ ಅಸತ್ಯ ಅಲ್ಲ ಅಂತ ನಿಲ್ಲಿಸ್ಬೇಕು ನೀನು. ಆದ್ರೆ ನೀನ್ ಅದನ್ನ ಒಪ್ಪಲ್ಲ. ಯಾವುದೇ ಧರ್ಮನೂ ಒಪ್ಪಿಲ್ವಲ್ಲ ದೇವರಲ್ಲಿ. ಅದನ್ನು ನೀನು ಒಪ್ಪದೇ ಇದ್ರೆ ಆಗ ದೇವರನ್ನ ಅಸತ್ಯ ಅಂತ ಯಾರಾದ್ರೂ ಒಬ್ಬ ಹೇಳ್ತಾನೆ ಅಂದ್ರೆ ಅದನ್ನ ನಿರಾಕರಣೆ ಮಾಡೋರು ಯಾರು? ಯಾವ ವೇದವಾಕ್ಯ ಖಂಡನೆ ಮಾಡ್ಲಿಕ್ಕೆ ಸಾಧ್ಯ? ಆದ್ರಿಂದ ತತ್ವ ಏನಾಗೋಯ್ತು ಅಂದ್ರೆ ದೇವರ ಇಲ್ಲ ಅನ್ನೋದೇ ಒಂದ್ ತತ್ವ ಆಗೋಗ್ಬಿಡತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆ ಒಂದು ವೇದ ವಾಕ್ಯಕ್ಕೆ ಯಾವ ರೀತಿ ಅರ್ಥ ಮಾಡ್ತಿರೋ ಎಲ್ಲ ವೇದ ವಾಕ್ಯಗಳಿಗೂ ಅದೇ ತರ ಅರ್ಥ ಮಾಡಿ. ತಾರತಮ್ಯ ಮಾಡ್ಬೇಡಿ ವೇದವಾಕ್ಯಗಳಿಗೆ. ಒಂದಿಷ್ಟನ್ನು ಒಪ್ಕೊಂತೀವಿ, ಇನ್ನೊಂದಿಷ್ಟು ಒಪ್ಪಲ್ಲ. ಈ ಅರ್ಧ ಜರತೀಯ ಅಂತ ಹೇಳ್ತಾರೆ, ಅರ್ಧಂಬರ್ಧ ಮಾಡೋದು ಅಂತ. ಸರಿ, ಅರ್ಧ ಬೇಯಿಸೋದು ಇನ್ನರ್ಧ ಬೇಯಿಸ್ತಾ ಇರೋದು, ಹಾಗೆ ತಿನ್ಲಿಕ್ಕೆ ಸಾಧ್ಯನಾ? ಪೂರ್ಣ ಬೇಯಿಸಿದ್ರೆ ತಿನ್ಬೋದು, ಇಲ್ಲಾಂದ್ರೆ ಅದು ಕಷ್ಟ, ಅಸಾಧ್ಯ ಅದು. ಹಾಗಾಯ್ತು ಕತೆ. ಅರ್ಧ ಒಪ್ಪೋದು ಇನ್ನರ್ಧ ಒಪ್ಪಲ್ಲ ಅಂತ ನೀವ್ ಹೇಳ್ತೀರಿ, ಇದು ತಪ್ಪು. ಬ್ರಹ್ಮಣ ಅಸತ್ವಾದಿಕಂ ತಾತ್ವಿಕಮೇವ. ಆ ಪಕ್ಷದಲ್ಲಿ ಬ್ರಹ್ಮ ಅಸತ್ಯನೇ ಆಗ್ಬಿಡ್ತಾನೆ, ಅದು ಸರಿ ಇಲ್ಲ ಅಂತ. ಯದ್ವಾ ಅಂತ ಇನ್ನೊಂದು ವಿವರಣೆ ಕೊಡ್ತಾರೆ. ಯದ್ವಾ ಯದಿ ನೈತಾದೃಶಂ ಇತಿ ಅತ್ಯಾಹಾರೇಣ ವಿನಾ ಏಕಮೇವ ವಾಕ್ಯಂ ಬುದ್ಧಿಯ ವಿವಚ್ಯತೆ ಯೋಚ್ಯಂ. ಇದು ಯದಿ ನೈತಾದೃಶಂ ಗ್ರಾಹ್ಯಂ ಅಂತ ಹಿಂದೆ ಅದನ್ನ ಬೇರೆ ವಾಕ್ಯ ಅಂತ ತಗೊಂಡು ಅದಕ್ಕೊಂದು ಅರ್ಥ ಬರ್ತಿದ್ದಾರೆ ಜಯತೀರ್ಥರು. ಈಗ ಆ ಎರಡನ್ನು ಒಂದೇ ವಾಕ್ಯ ಅಂತ ಇಟ್ಕೊಂಡು ಅರ್ಥ ಮಾಡಿ. ಅಂದ್ರೆ ಒಂದ್ ವೇಳೆ ನಾವ್ ಹೇಳೋ ಹಾಗೆ ನೀವು ಒಪ್ಪದೇ ಇದ್ರೆ ಆಗ ದೇವರನ್ನ ನೀವು ಸತ್ಯ ಅಂತ ಹೇಳೋರು ದೇವರನ್ನೂ ಅಸತ್ಯ ಸುಳ್ಳು ಅಂತ ಹೇಳ್ಬಿಡಿ ಅಂತ ನಾವು ಆಕ್ಷೇಪ ಮಾಡ್ಬೇಕಾಗಿ ಬರುತ್ತೆ. ಅದನ್ನ ಒಪ್ಪಬೇಡಿ. ಸರಿ, ಈಗ ಮತ್ತಿನ್ನೊಂದು ಪ್ರಶ್ನೆ ಮಾಡ್ತಾರೆ. ಇದೊಂದು ಭಾಗ ಮುಗೀತು. ಈಗ 126ನೆಯ ಸುಧಾಮೂಲ ಮುಂದಕ್ಕೆ ಬಂದಿದ್ದೀವಿ. ಅಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಗಮನಿಸಿ. ಅನೃತಾದಿ ವಿರೋಧಿತ್ವಂ ಯಸ್ಯಾಭ್ಯುಪಗಮ್ಯತೆ ಅನೈಶ್ವರ್ಯ ವಿರೋಧಿತ್ವಂ ಅಪ್ಯೇವಂ ಕಿಂ ನಿವಾರ್ಯತೆ ಅಂತ ಇದೆ. ಅನೃತಾದಿ ವಿರೋಧಿತ್ವಂ, ಸತ್ಯ ಅಂದ್ರೇನು? ಸುಳ್ಳು ಅಲ್ಲದೆ ಇರೋದೇ ಸತ್ಯ, ಸುಳ್ಳಿಗೆ ವಿರುದ್ಧ ಸತ್ಯ. ನಿಜವಾಗಿ ಯೋಚಿಸಿ ಅವರು ಪ್ರಶ್ನೆ ಮಾಡ್ತಾರೆ ಏನಂದ್ರೆ, ಸತ್ಯಾದಿ ಪದಾನಿ ತಾವತ್, ಸತ್ಯ ಜ್ಞಾನ ಅನಂತ ಅಂತೆಲ್ಲ ಪದ ಇದೆ. ಮೇಲ್ನೋಟಕ್ಕೆ ಸತ್ಯ ಅನ್ನೋ ಪದ ಕೇಳ್ದ ಒಬ್ಬ ವ್ಯಕ್ತಿ, ಅವನಿಗೇನ್ ಅರ್ಥ ಆಗತ್ತೆ? ಇವನಲ್ಲಿ ಸತ್ಯತ್ವ ಇದೆ ಅಂತ ಆ ಪದ ಹೇಳ್ತಾ ಇದೆ ಅಂತ ಅರ್ಥ. ದೇವರನ್ನ ಸತ್ಯ ಅಂದ್ರೆ ಏನರ್ಥ? ಇವನಲ್ಲಿ ಸತ್ಯತ್ವ ಇದೆ, ಒಂದು ಸತ್ಯ ಅಂತ ಅರ್ಥ. ನಮ್ಮನ್ನ ನೋಡಿ ಬುದ್ಧಿವಂತ ಅಂದ್ರೆ ಏನರ್ಥ? ಇವನಲ್ಲಿ ಬುದ್ಧಿ ಇದೆ ಅಂತ ಅರ್ಥ. ಬೇರೆಯವ್ನ ನೋಡಿ ಇವನು ಅತಿ ಬುದ್ಧಿವಂತ ಅಂತ ಬಂದ್ರೆ ಅತಿ ಬುದ್ಧಿ ಅವನಲ್ಲಿದೆ ಅಂತ ಅರ್ಥ. ಇಲ್ಲ ಇವನ್ಗೇನು ಬುದ್ಧಿನೇ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತಾನೆ ಅರ್ಥ. ಅಂದ್ರೆ ಯಾವ ಶಬ್ದವನ್ನ ಒಬ್ಬನಲ್ಲಿ ಬಳಸ್ತೀವಿ ಆ ಶಬ್ದ ಹೇಳುವಂತ ಧರ್ಮ ಆ ವ್ಯಕ್ತಿಯಲ್ಲಿ ಇರ್ಬೇಕು. ಇಲ್ಲದ್ರೆ ಸುಮ್ನೆ ಯಾಕೆ ಬಳಸ್ತಾರೆ? ಇವನೊಬ್ಬ ಮೂರ್ಖ ಅಂದ್ರೆ ಅರ್ಥ ಇವನ್ ಬುದ್ಧಿವಂತ ಅಲ್ಲ ಅಂತ ಅರ್ಥ. ಅಂದ್ರೆ ಮೂರ್ಖ ಅಂತ ಒಪ್ಪಲ್ಲ. ಇವ್ನು ಮೂರ್ಖತ್ವ ಹೇಳಲ್ಲ, ಮೂರ್ಖ ಅಂತ ಹೇಳಲ್ಲ, ಆದ್ರೆ ಬುದ್ಧಿವಂತ ಅಲ್ಲ ಅಂತ ಅರ್ಥದಲ್ಲಿ ಮೂರ್ಖ ಶಬ್ದವನ್ನು ಬಳಸೋದು ಅಂತ. ಇವ್ನು ಬಳಸ್ದವನ್ ಮೂರ್ಖ ಅಂತ ಆಗ್ತಾನಷ್ಟೇ ಹೊರತು ನಿಜವಾಗ ಆ ಶಬ್ದಕ್ಕೆ ಅರ್ಥ ಅಲ್ಲ. ಮೂರ್ಖ ಅಂದ್ರೆ ಬುದ್ಧಿವಂತ ಅಲ್ಲ ಅಂದ್ರೆ ಮೂರ್ಖ ಅಂತಾನೆ ಅರ್ಥ. ಅವ್ನು ಹೇಳ್ದವನ್ ಮೂರ್ಖ ಆಗ್ತಾನೆ. ಆದ್ರೆ ಹಾಗೆ ಹೇಳ್ತಾರ ಅವ್ರು, ಮೂರ್ಖ ಅನ್ನೋ ಶಬ್ದಕ್ಕೆ ಬುದ್ಧಿವಂತ ಅಲ್ಲ ಅಂತ ಅಷ್ಟೇ ಅರ್ಥ, ಮೂರ್ಖ ಅಂತ ಅರ್ಥ ಅಲ್ಲ. ಹೀಗೆ ಯಾವುದೇ ಪದ ಕೇಳಿದಾಗ ಅದು ಒಂದು ಧರ್ಮ ಹೇಳುತ್ತೆ, ಆ ಧರ್ಮ ಒಪ್ಪಿಕೊಳ್ಬೇಕು. ಆದ್ರೆ ಇವ್ರೇನು ಹೇಳ್ತಾರೆ, ನಿಜ ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಸತ್ಯ ಪದ ಕೇಳಿದಾಗ ಸತ್ಯತ್ವ ಗೊತ್ತಾಗತ್ತೆ ದೇವರಲ್ಲಿ. ಆದ್ರೆ ಅದರ ವಿರುದ್ಧವಾಗಿ ಅವನಲ್ಲಿ ಸತ್ಯತ್ವ ಇಲ್ಲ ಅನ್ನೋ ಒಂದು ವಾಕ್ಯ ಸಿಕ್ಕಿದ್ರೆ ಅದು ಇಲ್ಲ ಅಂತ ಒಪ್ಬೇಕಾಗಿ ಬರುತ್ತೆ ಅನಿವಾರ್ಯ. ಈಗ ಮೊದಲು ಯಾರೋ ಅನ್ಕೊಂಡು ತುಂಬಾ ಬುದ್ಧಿವಂತ, ತುಂಬಾ ಚೂಟಿ ಇದ್ದಾನೆ, ತುಂಬಾ ಚತುರ ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಬಂದ, ಅವನು ಇವ್ರಿಗಿಂತ ಓದ್ಕೊಂಡು, ಇಲ್ಲ ನಿಮ್ಗೆ ಗೊತ್ತಿಲ್ಲ ಅವ್ನು ಪೆದ್ದ ಅಂತ. ಅಂದ್ರೆ ಒಂದು ವಾಕ್ಯ ಹೇಳಿದಾಗ ನಾವು ನಂಬ್ತಾ ಇರ್ತೀವಿ, ಹೌದೌದು ಇರ್ಬೇಕು ಅಂತ. ಇನ್ನೊಬ್ಬ ಯಾವನೋ ಬಂದ ಹೇಳಿದ್ ಕೂಡ ಅದಿಲ್ಲ ಅಂತ ಅನ್ಲಿಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಒಂದು ಪದ ಒಂದು ಧರ್ಮವನ್ನ ಹೇಳ್ಬೇಕಾದ್ರೆ ಅದಿಲ್ಲ ಅಂತ ಆಗ್ಬೇಕು ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಒಂದು ಪದ ಹಾಕ್ಬೇಕು. ಯಾರೋ ಒಬ್ಬ ಬಂದ, ಅವ್ನ್ ಬೆಂಕಿನ ಮುಟ್ಟೇ ಇಲ್ಲ ಜೀವನದಲ್ಲಿ, ಬೆಂಕಿ ಮುಟ್ಟಿಲ್ಲ, ಅವನಿಗೆ ಗೊತ್ತಿಲ್ಲ, ದೂರದಲ್ಲಿ ಬೆಂಕಿ ನೋಡ್ದ. ಒಬ್ಬ ಒಂದ್ ಹೇಳ್ತಾನೆ, ನೋಡು ಬೆಂಕಿ ಮುಟ್ಟಿದ್ರೆ ಸುಡತ್ತೆ, ಮುಟ್ಬೇಡ ಅಂತ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಇಲ್ಲ ಇಲ್ಲ ಬೆಂಕಿ ತುಂಬಾ ತಣ್ಣಗಿರತ್ತೆ, ಮುಟ್ ನೋಡು ತುಂಬಾ ಖುಷಿ ಆಗತ್ತೆ, ಆನಂದ ಆಗತ್ತೆ ನಿನಗೆ ಅಂತ ಹೇಳ್ತಾನೆ. ಏನ್ ಮಾಡ್ಬೇಕೀಗ? ಅವನ ಅನುಭವ ಆಗೋರ್ಗ್ ಗೊತ್ತಾಗಲ್ಲ. ಅವ್ನ್ ಮೊದಲು ಬಿಸಿ ಬಿಸಿ ಅಂತ ಅನ್ಕೊಂಡು ಒಬ್ಬನ್ ನಂಬಿರ್ತಾನೆ, ಮುಟ್ಲಿಕ್ ಹೋಗಲ್ಲ. ಇನ್ನೊಬ್ಬ ಬಂದು ವಿರುದ್ಧವಾಗಿ ತುಂಬಾ ತಣ್ಣಗಿದೆ ಅಂತ ಹೇಳ್ತಾನೆ, ಹೋಗಿ ಇವನ್ ಕೈ ಹಾಕೇ ಮುಟ್ಟುತ್ತಾನೆ.
ಒಂದ್ಸಲಿ ಸುಟ್ಟಾದ್ಮೇಲೆ ಸುಡಿಸ್ಕೊಂಡ್ಮೇಲೆ ಮತ್ತೆ ಮುಟ್ಟೋದೇ ಇಲ್ಲ ಅದನ್ನ ಬೆಂಕಿನ. ಹಾಗಾಯ್ತು ಪರಿಸ್ಥಿತಿ. ಇಲ್ಲೇನಾಯ್ತು, ಸತ್ಯಾದಿ ಪದಾನಿ ತಾವತ್ ಆಪಾತತಃ ಸತ್ಯತ್ವಾದಿ ವಿಶೇಷಣಾನಿ ಸಮರ್ಪಯಂತಿ. ಮೇಲ್ನೋಟಕ್ಕೆ ಸತ್ಯಪದ ಸತ್ಯತ್ವವನ್ನ ದೇವರಲ್ಲಿದೆ ಅಂತ ಹೇಳ್ತಾ ಇದೆ. ಜ್ಞಾನ ಪದ ದೇವರಲ್ಲಿ ಜ್ಞಾನ ಇದೆ ಅಂತ ಹೇಳ್ತಾ ಇದೆ. ಅನಂತ ಪದ ದೇವರಲ್ಲಿ ನಾಶ ಇಲ್ಲ ದೇವರಿಗೆ ಅಂತ ಹೇಳ್ತಾ ಇದೆ. ಆದರೆ ತದನಂತರಂ ತತ್ತದ್ ವಿರೋಧ್ಯಾಕಾರ ನಿವರ್ತಕತ್ವೇನ ಪರ್ಯವಸ್ಯಂತಿ. ಅದಾದ್ಮೇಲೆ ಯಾವಾಗ ಸತ್ಯ ದೇವರು ಅಂತ ಹೇಳತ್ತೋ ಆ ಪದ, ಆಮೇಲೆ ನಮ್ಗೇನ್ ಗೊತ್ತಾಯ್ತು, ಇವನು ಅಸತ್ಯ ಅಲ್ಲ. ಯಾಕಂದ್ರೆ ಸತ್ಯ ಅಂದ್ಮೇಲೆ ಅಸತ್ಯ ಅಲ್ಲ. ಇವನ್ ಬುದ್ಧಿವಂತ ಅಂದ್ಮೇಲೆ ಅವ್ನ್ ಪೆದ್ದ ಅಲ್ಲ. ಇವನ್ ಚೆನ್ನಾಗ್ ಓದ್ತಾನೆ ಅಂತ ಆದ್ಮೇಲೆ ಚೆನ್ನಾಗ್ ಓದ್ತಾನೆ, ಇವನ್ ಚೆನ್ನಾಗ್ ಓದಲ್ಲ ಅಂತ ಹೇಳಿಕ್ ಬರಲ್ಲ. ಸಹಜವಾಗಿ ನಮಗೆ ಒಂದು ಧರ್ಮ ಇದೆ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ವಿರುದ್ಧವಾದದಲ್ಲಿ ಇಲ್ಲ ಅಂತ ಅರ್ಥ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಒಂದು ಶ್ಲೋಕ ಕೊಡ್ತಾರೆ ಇಲ್ಲಿ. ಯಥೋಕ್ತಂ, ಈ ಸುಧಾದಲ್ಲಿ ಒಂದು ಶ್ಲೋಕ ಇದೆ, ಅವ್ರು ಉಲ್ಲೇಖ ಮಾಡ್ತಾರೆ. ಪ್ರತಿಪತ್ಯ ಅಥವಾ ಪ್ರತಿಪಾದ್ಯ ಎರಡೂ ಇದೆ ಪಾಠ. ಪ್ರತಿಪಾದ್ಯ ಪದಾರ್ಥಂ ಹಿ ವಿರೋಧಾತ್ ತದ್ವಿರೋಧಿನಃ ಪಶ್ಚಾದಭಾವಂ ಜಾನಾತಿ ವದ್ಯಘಾತಕವತ್ ಪದಾತ್ ಇತಿ ಅಂತ ಹೀಗೆ ಒಂದು ವಾಕ್ಯವನ್ನ ಕೊಡ್ತಾರೆ. ಇದು ಸುರೇಶ್ವರಾಚಾರ್ಯರ ವಾರ್ತಿಕ. ಸುರೇಶ್ವರಾಚಾರ್ಯದ ಅದ್ವೈತಿಗಳು ಸುರೇಶ್ವರಾಚಾರ್ಯರಿದ್ದಾರೆ. ಆ ಸುರೇಶ್ವರಾಚಾರ್ಯರ ವಾರ್ತಿಕವನ್ನ ಪ್ರಮಾಣ ಕೊಡ್ತಾರೆ. ಅವರ ಮಾತನ್ನ, ಸಂವಾದ, ನಾವ್ ಹೇಳೋ ವಿಷಯಕ್ಕೆ ಅದು ಒಂದು ಪ್ರಮಾಣ ಇದೆ, ಇವ್ರು ಒಪ್ಕೊಂಡಿದ್ದಾರೆ ನೋಡಿ ಅಂತ. ಇದನ್ನ ಸುರೇಶ್ವರಾಚಾರ್ಯರ ವಾರ್ತಿಕ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಪರಿಮಳದಲ್ಲಿ ಬರೀತಾರೆ, ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ಸುರೇಶ್ವರ ವಾರ್ತಿಕಂ ಸಂವಾದಯತಿ. ತಾನು ಹೇಳೋ ವಿಷಯಕ್ಕೆ ಸುರೇಶ್ವರ ವಾರ್ತಿಕವನ್ನ ಕೊಡ್ತಾ ಇದ್ದಾನೆ, ಪ್ರಮಾಣವನ್ನಾಗಿ ಸಂವಾದವನ್ನಾಗಿ ಅಂತ. ಅದಕ್ಕೆ ಯಾವ್ದು ಪದ್ಯದಲ್ಲಿ ಒಂದು ಸ್ವಲ್ಪ ಇಡಿಸ್ತಾರೆ. ಇದು ಸುರೇಶ್ವರ ವಾರ್ತಿಕ ಅಂದ್ರೆ ಯಾವ್ದಕ್ ಇದು ವಾರ್ತಿಕ, ಎಲ್ಲಿ ಸಿಗತ್ತಿದು ಅಂದ್ರೆ ತೈತ್ತಿರೀಯಕ ವಾರ್ತಿಕೆ. ತೈತ್ತಿರೀಯೋಪನಿಷತ್ ಏನಿದೆ, ತೈತ್ತಿರೀಯೋಪನಿಷತ್ ವಾರ್ತಿಕ, ಅದಕ್ಕೊಂದು ಗ್ರಂಥ ಬರೆದಿದೆ, ಟಿಪ್ಪಣಿ ಗ್ರಂಥ. ಆ ವಾರ್ತಿಕ ಸ್ವರೂಪದಲ್ಲಿದೆ ಅದು. ಅದು ಸುರೇಶ್ವರಾಚಾರ್ಯರು ಮಾಡಿದ್ದು. ಅಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದ ಅರ್ಥ ಏನು ಅಂತ ಗಮನಿಸೋಣ. ಆ ಶ್ಲೋಕಕ್ಕೆ ಇವರು ಅರ್ಥ ಬಿಡಿಸಿದ್ದಾರೆ. ಏನಂತ, ಇದನ್ನೆಲ್ಲ ನೆನಪಿಟ್ಕೊಳ್ಳಿ, ಇದು ಬಹಳ ಮುಖ್ಯ. ಮುಖ್ಯ ಅಂದ್ರೆ ಸುಲಭ, ಆದ್ರಿಂದ ನಮಗೆ ಹೇಳಲಿಕ್ಕೆ ಅನುಕೂಲ ಆಗತ್ತೆ. ಯಾರು ಕೇಳಿದ್ರೆ ಸುಧಾದಲ್ಲಿ ಬಂದ ವಿಷಯ ಏನು ಅಂತ ಹಾಗೆ ಇದೊಂದು ವಿಷಯ ಹೇಳ್ಬೋದು. ಇದೊಂದು ಲೌಕಿಕ ಉದಾಹರಣೆ ಕೊಡ್ತಾರೆ. ಈ ಟಿಪ್ಪಣಿಗಳೆಲ್ಲ ಗಮನಿಸಿ. ಇಲ್ಲಿ ಬೆಕ್ಕು ಇಲಿ ಎಲ್ಲ ಬರುತ್ತೆ. ಈಗ ಬೆಕ್ಕು ಮತ್ತೆ ಇಲಿ ಅದ್ರ ಬಗ್ಗೆ ಹೇಳ್ತಾರೆ. ಯಥಾ ಖಲು ವಿಶ್ರಬ್ಧ ಆಖು ಭೂಯಿಷ್ಠಾಂ ಭೂಮಿಂ ದೃಷ್ಟ ಮಾರ್ಜಾರ ಅಭಾವ ಅವಗಮ್ಯತೆ ಏವಮಿತಿ ತದೀಯ ಶ್ಲೋಕಾರ್ಥ. ಅದಕ್ಕೆ ಇನ್ನೊಂದು ರಾಯರ ವಿವರಣೆ. ಯಥಾ ಅವಧ್ಯಾನ ಮೂಷಕಾದೀನಾಂ ಸಂಕುಲಂ ದೃಷ್ಟ ತದ್ವಿರೋಧಿನೋ ಮಾರ್ಜಾದೇರಭಾವಂ ಜಾನಾತಿ ತಥಾ ಇತ್ಯರ್ಥ. ಮನೆಯಲ್ಲಿ ಸಿಕ್ಕಾಬಟ್ಟೆ ಇಲಿಗಳು ಓಡಾಡ್ತಾ ಇದೆ ಅಂದ್ರೆ ಏನರ್ಥ, ಅಲ್ಲಿ ಬೆಕ್ಕಿಲ್ಲ ಅಂತ ಅರ್ಥ. ಬೆಕ್ಕಿದ್ರೆ ಇಲಿಗಳಿರಲ್ಲ. ಆದ್ರಿಂದ ಜಾಸ್ತಿ ಮೂಷಕಗಳು, ಇಲಿಗಳು ಮನೆಯಲ್ಲಿ ಓಡಾಡ್ತಾ ಇದೆ ಅಂದ್ರೆ ಅರ್ಥ ಏನರ್ಥ, ಆ ಇಲಿಗೆ ವಿರುದ್ಧವಾದ ಬೆಕ್ಕು ಅಲ್ಲಿ ಇಲ್ಲ ಅಂತ ಅರ್ಥ. ಹಾಗಾದ್ರೆ ವಿರುದ್ಧವಾದ ವಸ್ತುಗಳಲ್ಲಿ ಒಂದಿದೆ ಅಂದ್ರೆ ಇನ್ನೊಂದು ಇರಲ್ಲ ಅಂತ ಅರ್ಥ ಅಷ್ಟೇ. ಇದು ತುಂಬಾ ತಂಪಗಿದೆ ಅಂದ್ರೆ ಅದ್ ಬಿಸಿ ಅಲ್ಲ ಅಂತ ಅರ್ಥ. ಇದು ಬಿಸಿಯಾಗಿದೆ ಅಂದ್ರೆ ತಂಪಲ್ಲ ಅಂತ ಅರ್ಥ ಅಷ್ಟೇ. ಹೀಗೆ ಒಂದು ಧರ್ಮವನ್ನ ಹೇಳಿದ್ರೆ ಅದಕ್ಕೆ ವಿರುದ್ಧವಾದದ್ದಿರಲ್ಲ. ಈಗ ಆ ವಾಕ್ಯ ಓದೋಣ. ಯಥಾ ಅವಧ್ಯಾನ ಮೂಷಕಾದೀನ, ಅಲ್ಲಿ ಎಲ್ಲ ಇಲಿಗಳು ಬದುಕಿದೆ, ಎಲ್ಲಾ ಇಲಿಗಳು ಬದುಕಿದೆ, ಅದು ಓಡಾಡ್ತಾ ಇದಾವೆ ಅಂತ ಆದ್ರೆ ತತ್ ಸಂಕುಲಂ ದೃಷ್ಟ, ಅದರ ಒಂದು ಗುಂಪು, ಇಲಿಗಳ ಗುಂಪನ್ನ ನೋಡ್ದ ಒಬ್ಬ ವ್ಯಕ್ತಿ, ನೋಡಿದಾಗ ಖಂಡಿತ ತದ್ವಿರೋಧಿನೋ ಮಾರ್ಜಾರ, ಮಾರ್ಜಾರ ಅಂದ್ರೆ ಬೆಕ್ಕು, ಮಾರ್ಜಾರ ಬೆಕ್ಕು ಮತ್ತೆ ಇನ್ಯಾವುದು ಇಲಿಯನ್ನ ತಿನ್ನುವಂತ ಯಾವ ಯಾವ ಪ್ರಾಣಿ ಇದೆ, ಆ ಯಾವ ಪ್ರಾಣಿನೂ ಇವ್ರ ಮನೇಲಿ ಇಲ್ಲ. ಯಾಕೆಂದ್ರೆ ಇಷ್ಟೊಂದು ಇಲಿಗಳು ಓಡಾಡ್ತಾ ಇದೆ, ಬದುಕಿದಾವೆ ಅಂದ ಅರ್ಥ ಏನು ಆಗಿಲ್ಲ, ಅಪಾಯ ಅಂತ ಅರ್ಥ. ನಮಗೇನ್ ತಗೊಳ್ತೀವಿ ಈಗ, ಇಷ್ಟೆಲ್ಲ ಇಲಿಗಳಿದೆ ಅಂತಂದ್ರೆ ನಾವೇನೋ ಬೇರೆ ಯಾವ್ದೋ ಒಂದು ಇಲಿ ಪಾಷಾಣನೋ ಇನ್ಯಾವುದೋ ಅದು ಇಲ್ಲ ಅಂತ ಅರ್ಥ ಮಾಡ್ಕೊಳಂಗಿಲ್ಲ. ಮನೇಲಿ ಇರತ್ತೆ, ಹಾಕಿರಲ್ಲ ಇಲಿ ಪಾಷಾಣ ಅಂತ ಇನ್ಯಾತರೋ ಬೇರೆ ತರ ಅರ್ಥ ಮಾಡ್ಕೊಳ್ಬೇಡಿ. ಆದ್ರೆ ಇಲ್ಲೇನು ಅಂದ್ರೆ ಇಲಿಗೂ ಮತ್ತೆ ಈ ಬೆಕ್ಕಿಗೂ ಪರಸ್ಪರ ವಿರೋಧ ಇದೆ. ಎರಡು ವಿರೋಧ ಇದ್ದ ಸ್ಥಳದಲ್ಲಿ ವಿರೋಧ ಇರೋ ಅವುಗಳಿಗೆ ಒಂದಿಲ್ಲ ಅಂತ ಆದ್ರೆ ಇನ್ನೊಂದಿದೆ, ಒಂದಿದೆ ಅಂದ್ರೆ ಇನ್ನೊಂದಿದೆ ಅಂದ್ರೆ ಇದಿಲ್ಲ, ಹೀಗೆ ಅರ್ಥವನ್ನ ಮಾಡ್ಕೊಳ್ಬೇಕು ಅಂತ. ಇನ್ನೊಂದು ವಿಶ್ರಬ್ಧ ಆಕು ಭೂಯಿಷ್ಠ. ವಿಶ್ರಬ್ಧ ಆಕು ಅಂದ್ರೆ ಏನು ತೊಂದರೆ ಆಗದೆ ಈ ಇಲಿಗಳು, ಆಕು ಅಂತಂದ್ರೆ ಇಲಿಗಳು ಅಂತ ಅರ್ಥ. ಈ ಮೊದಲಿಗೆ ಮೂಷಕ ಅಂತ ಪ್ರಸಿದ್ಧ ಶಬ್ದ ಬಳಸಿದ್ದಾರೆ, ಅದು ರಾಯರು ಮೂಷಕ ಅಂತ ಬಳಸಿದ್ದಾರೆ. ಈ ಯಾದುಪತ್ಯದಲ್ಲಿ ಆಕು ಅಂತ ಬರೆಸ್ತಾರೆ. ಆಕು ಅಂದ್ರೆ ಇಲಿಗಳು ಅಂತ ಅರ್ಥ. ಹೀಗೆ ಇದೊಂದು ಉದಾಹರಣೆ ಕೊಡ್ತಾರೆ. ಈ ಉದಾಹರಣೆ ಯಾಕೆ ಬಂತು ಈಗ ಪ್ರಸಕ್ತ ಅಂದ್ರೆ,
ಒಂದು ವಸ್ತುನ ಸತ್ಯ ಅಂತಂದ್ರೆ ಅದು ಸುಳ್ಳಲ್ಲ ಅಂತ ಅರ್ಥ. ಅದು ಸುಳ್ಳಲ್ಲ ಅಂದ್ರೆ ಅದು ಸತ್ಯನೇ ಆಗಿರ್ಬೇಕು. ಅಂದ್ರೆ ನೀವು ಸತ್ಯ ಅಂತ ಒಪ್ಪೋದು ಅದು ಸುಳ್ಳಲ್ಲ ಅಂತ ಒಪ್ಲಿಕ್ ಬರಲ್ಲ ಅಂತ ಹೇಳೋದು ಇದು ಸರಿ ಇಲ್ಲ. ಅಥವಾ ಸುಳ್ಳಲ್ಲ ಅಂತ ಒಪ್ಪೋದು ಅದ್ರ ಸತ್ಯ ಅಂತ ನಾವು ಒಪ್ಲಿಕ್ ಬರಲ್ಲ, ಇದು ಹೇಳಿಕ್ ಬರಲ್ಲ. ಸುಳ್ಳಲ್ಲ ಅಂದ್ರೆ ಅದು ಸತ್ಯನೇ ಆಗಿರುತ್ತೆ. ಅದು ಸತ್ಯ ಅಂತ ಆಗಿದ್ರೆ ಅದು ಸುಳ್ಳಲ್ಲ ಅನ್ನೋದೇ ಆಗಿರುತ್ತೆ. ಅದನ್ನ ಒಂದು ಧರ್ಮ ಹೇಳಿದಾಗ ಅದರ ವಿರುದ್ಧವಾದ ಧರ್ಮ ಒಪ್ಲೇಬೇಕು, ಅನಿವಾರ್ಯ. ಇದಕ್ಕೆ ಉದಾಹರಣೆಯನ್ನ ಸುರೇಶ್ವರಾಚಾರ್ಯರು ತಾವು ವಿವರಿಸಿದ್ರು. ಈಗ ಆ ಶ್ಲೋಕದ ಅರ್ಥವನ್ನು ಗಮನಿಸೋಣ. ಪ್ರತಿಪದ್ಯ ಪದಾರ್ಥಂ ಹಿ ವಿರೋಧ ತದ್ವಿರೋಧಿನಃ ಪಶ್ಚಾತ್ ಅಭಾವಂ ಜಾನಾತಿ ವದ್ಯಘಾತಕವತ್ ಪದಾತ್. ವದ್ಯಘಾತಕ ಅಂತ ಒಂದು ಶಬ್ದ ಬಳಸಿದ್ದಾರೆ. ವದ್ಯಘಾತಕ ಅಂದ್ರೆ, ವದ್ಯ ಅಂದ್ರೆ ಯಾವುದು ಬಲಿಯಾಗತ್ತೋ ಪ್ರಾಣಿ ಅದು ವದ್ಯ ಆಗತ್ತೆ, ಅಂದ್ರೆ ಇಲಿ ಅಂತ ಅರ್ಥ. ಘಾತಕ ಅಂದ್ರೆ ಯಾವುದು ಹಿಂಸೆ ಮಾಡಿ ಅದನ್ನು ಸಾಯಿಸತ್ತೋ ಆ ಘಾತಕ ಯಾವುದು, ಬೆಕ್ಕು. ಹಾಗಾದ್ರೆ ಘಾತಕವಾದ ಬೆಕ್ಕು, ವಧ್ಯವಾದ ಇಲಿ. ಈ ಇಲಿ ಬೆಕ್ಕುಗಳ ತರ ಪದದಿಂದ ಒಂದು ಪದ ಕೇಳಿದಾಗ ಮೊದಲಿಗೆ ನಮ್ಗೇನ್ ಅನ್ಸುತ್ತೆ, ಅದರ ವಿರುದ್ಧವಾದದ್ದೆಲ್ಲ ಇದೆ ಅಂತ ಅನ್ಸ್ಲಿಕ್ಕೆ ಶುರುವಾಗತ್ತೆ. ಈಗ ಉದಾಹರಣೆಗೆ ಇಲಿ ಅಂತದ್ದು ಕೂಡಲೇ ಅಲ್ಲಿ ಬೆಕ್ಕಿಲ್ಲ ಅಂತ ಅರ್ಥ, ಬೆಕ್ಕಿದೆ ಅಂತಂದ್ರೆ ಅಲ್ಲಿ ಇಲಿಗಳಿಲ್ಲ ಅಂತ ಅರ್ಥ. ಹೀಗೆ ವಿರುದ್ಧ. ಈ ರೀತಿ ಪ್ರತಿಪಾದ್ಯ ಪದಾರ್ಥಂ ಹಿ, ಮೊದಲು ಒಂದೊಂದು ಪದ ಅದರ ಅರ್ಥವನ್ನ ತಿಳಿಸುತ್ತೆ, ತನ್ನ ಅರ್ಥ. ಆಮೇಲೆ ಅದಕ್ಕಿಂತ ವಿರುದ್ಧವಾದದ್ದು ಅಲ್ಲಿ ಇರಲ್ಲ ಅಂತನೂ ಅದು ತಿಳಿಸುತ್ತೆ, ಗೊತ್ತಾಗತ್ತಲ್ಲಿ. ಹೀಗೆ ಸತ್ಯತ್ವ ದೇವರಲ್ಲಿ ಇದೆ ಅಂತ ಹೇಳಿದಾಗ ಸುಳ್ಳು ಅವನಲ್ಲಿ ಇಲ್ಲ ಅಂತ ಸಹಜವಾಗಿ ಗೊತ್ತಾಗತ್ತೆ. ದೇವರಲ್ಲಿ ಜ್ಞಾನ ಇದೆ ಅಂತ ಗೊತ್ತಾದ್ರೆ ಅವನಲ್ಲಿ ಅಜ್ಞಾನ ಇಲ್ಲ ಅಂತ ಗೊತ್ತಾಗತ್ತೆ. ಇದೆಲ್ಲ ಗೊತ್ತಿರೋ ವಿಷಯ ಮತ್ತೆ ಯಾಕೆ ತಿಳಿಸ್ಬೇಕು ಶಾಸ್ತ್ರ? ಅದೆಲ್ಲ ನಮಗೆ ಸ್ವತಃ ಸಿದ್ಧ ಅಂತ ಅಲ್ವಾ ಅಂತ ಇಷ್ಟು ವಿಷಯ ಬಂದಿದೆ. ಇನ್ನು ಮುಂದೆನೂ ಕೂಡ ಅಪರೂಪದ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಾಡಿದ್ದು, ನಾಳೆ ಇಲ್ಲ ನಾಡಿದ್ದು ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಹರೇ ಶ್ರೀ ಕೃಷ್ಣ. ನಮಸ್ಕಾರ. 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 ಶ್ರೀ ಕೃಷ್ಣ. ನಮಸ್ಕಾರ ಆಚಾರ್ಯ.